ಎಲ್ಲರಿಗೂ ನಮಸ್ಕಾರ. ಎಸ್‌ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆರ್‌ಪಿಎಫ್ 2019 ಜನವರಿ 18ರಂದು ನಡೆದಂತಹ ಕಾನ್ಸ್ಟೇಬಲ್ ಪರೀಕ್ಷೆಯ ಸಾಮಾನ್ಯ ಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀನಿ. ಈ ಪ್ರಶ್ನೆ ಮತ್ತು ಉತ್ತರಗಳು ವಿವಿಧ ಆರ್‌ಬಿಗಳಿಂದ ಆದಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ. ಈ ಪ್ರಶ್ನೆ ಮತ್ತು ಉತ್ತರಗಳಲ್ಲಿ ಬೆಂಗಳೂರಿನ ಆರ್‌ಬಿಯ ಪ್ರಶ್ನೆ ಮತ್ತು ಉತ್ತರಗಳು ಇದ್ರೂ ಸಹ ಇರ್ಬೋದು, ಇಲ್ಲದೇನೂ ಸಹ ಇರ್ಬೋದು. ನನಗೆ ಸಿಕ್ಕಿರುವಂತಹ ಸಾಮಾನ್ಯ ಜ್ಞಾನದ ಕೆಲವೊಂದು 10-12 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇವತ್ತಿನ ಪರೀಕ್ಷೆಯನ್ನು ಅಟೆಂಡ್ ಮಾಡಿದವರು ವಿಡಿಯೋನ ನೋಡ್ತಿದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀವು ಸೇರಿಸ್ಬೋದು. ಅತಿ ಹೆಚ್ಚು ಪ್ರಶ್ನೆ ಮತ್ತು ಉತ್ತರಗಳು ಬಂದರೆ ಇದರ 2ನೇ ಭಾಗವನ್ನು ಆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ. ಬನ್ನಿ ಹಾಗಿದ್ರೆ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಆರ್‌ಬಿಗಳಿಂದ ಬಂದಿತ್ತು ಅಂತ ನೋಡ್ತಾ ಹೋಗೋಣ. ರಾಷ್ಟ್ರೀಯ ವಿಜ್ಞಾನ ದಿನದ ಬಗ್ಗೆ ಇತ್ತೀಚಿನ ಆರ್‌ಬಿಗಳಲ್ಲಿ ಆರ್‌ಆರ್‌ಬಿ, ಆರ್‌ಪಿಎಫ್ ಪ್ರತಿಯೊಂದು ಪರೀಕ್ಷೆಯಲ್ಲೂ ಹೆಚ್ಚಾಗಿ ಕೇಳಿರತಕ್ಕಂಥ ಪ್ರಶ್ನೆ ಇದು. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಥವಾ ಏಕೆ ಆಚರಿಸಲಾಗುತ್ತದೆ? ಇದು ಆರ್‌ಆರ್‌ಬಿಯಲ್ಲೂ ಕೂಡ ಕೇಳಿದರು, ಏಕೆ ಆಚರಿಸಲಾಗುತ್ತದೆ ಅಂತ. ಸೊ ಸರಿಯಾದಂಥ ಉತ್ತರ ಫೆಬ್ರವರಿ 28ನೇ ತಾರೀಕು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನದ ದಿನದ ಬಗ್ಗೆ ಎಲ್ಲ ಆರ್‌ಬಿಗಳಲ್ಲೂ ಆರ್‌ಪಿಎಫ್ ಎಕ್ಸಾಮ್ಸಲ್ಲೂ ಕೂಡ ಪ್ರಶ್ನೆಗಳು ಪುನರಾವರ್ತನೆ ಆಗಿದೆ. ಭೂಕಂಪನವನ್ನು ಹೇಗೆ ಅಳೆಯಲಾಗುತ್ತದೆ? ಈ ಪ್ರಶ್ನೆ ಕಾಮನ್ ಆಗಿ ನಮ್ಮ KPSC, ಆರ್‌ಪಿಎಫ್, ಆರ್‌ಆರ್‌ಬಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸಿಸ್ಮೋಗ್ರಾಫ್, ಭೂಕಂಪನ, ಸಿಸ್ಮೋಗ್ರಾಫ್ ಈ ಒಂದು ಪ್ರಶ್ನೆ ಒಂಥರ ಯೂನಿವರ್ಸಲ್ ಪ್ರಶ್ನೆ ಆಗಿದೆ. ಪ್ರತಿ ಸಲ ಎಲ್ಲ ಎಕ್ಸಾಮ್ಸಲ್ಲೂ ರಿಪೀಟ್ ಆಗ್ತಾ ಇರ್ತದೆ. ಸೊ ಈ ಸಲನೂ ಕೂಡ ಒಂದು ಆರ್‌ಆರ್‌ಬಿಯಲ್ಲಿ ಪ್ರಶ್ನೆ ಬಂದಿದೆ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಸೂತ್ರವೇನು? ಹೈಡ್ರೋಕ್ಲೋರಿಕ್ ಆಮ್ಲ HCl, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್. ಯಾವ ಗ್ರಹವನ್ನು ಸಮುದ್ರದ ದೇವರು ಎಂದು ಕರೆಯಲಾಗುತ್ತದೆ? ಸರಿಯಾದಂಥ ಉತ್ತರ ಗುರುಗ್ರಹ, ಜುಪಿಟರ್. ಭಾರತದ ಪ್ರಸ್ತುತ ಗೃಹ ಸಚಿವರು ಯಾರು ಅಂತ ಕೇಳಲಾಗಿದೆ. ರಾಜನಾಥ್ ಸಿಂಗ್ ಅವರು. ಕ್ಯಾಬಿನೆಟ್ ಬಗ್ಗೆ, ಸೆಂಟ್ರಲ್ ಗೌರ್ಮೆಂಟ್ನ ಕ್ಯಾಬಿನೆಟ್ನ ಯಾವುದಾದ್ರೂ ಮಿನಿಸ್ಟ್ರಿ ಬಗ್ಗೆ ಆರ್‌ಪಿಎಫ್ ಎಕ್ಸಾಮ್ಸಲ್ಲಿ ಕಂಪಲ್ಸರಿ ಪ್ರಶ್ನೆ ಇರ್ತದೆ. ಯಾವುದಾದ್ರೂ ಆಗಿರ್ಬೋದು, ಅದು ಸೆಕ್ರೆಟರಿ ಆಗಿರ್ಬೋದು, ನೀತಿ ಆಯೋಗದ ಪ್ರೆಸಿಡೆಂಟ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಅಥವಾ ರಾಜ್ಯಸಭಾದ ಬಗ್ಗೆ ಇರ್ಬೋದು, ಲೋಕಸಭೆ ಬಗ್ಗೆ ಇರ್ಬೋದು, ಲೋಕಸಭಾ ಸ್ಪೀಕರ್, ರಾಜ್ಯಸಭಾ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಇರ್ಬೋದು, ಅಥವಾ ಕೃಷಿ ಸಚಿವರು, ಗೃಹ ಸಚಿವರು, ಡಿಫೆನ್ಸ್ ಮಿನಿಸ್ಟರ್, ರೈಲ್ವೆ ಮಿನಿಸ್ಟರ್, ಯಾವುದ್ರ ಬಗ್ಗೆ ಬೇಕಾದರೂ ಆರ್‌ಪಿಎಫ್ ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೊಂದು ಉದಾಹರಣೆ ಭಾರತದ ಗೃಹ ಸಚಿವರು ಯಾರು ಅಂತ ಪ್ರಶ್ನೆನ ಕೇಳಿರ್ತಕ್ಕಂಥದ್ದು. ಅರ್ಜೆಂಟೀನಾ ದೇಶದ ರಾಜಧಾನಿ ಬ್ಯೂನಸ್ ಏರ್ಸ್. ಇದು ಕೂಡ ಹಾಗೇನೆ ರಾಷ್ಟ್ರ ಮತ್ತು ರಾಜಧಾನಿ ಬಗ್ಗೆ ಅವಾಗವಾಗ ಒಂದೊಂದು ಪ್ರಶ್ನೆಗಳು ಆರ್‌ಆರ್‌ಬಿ ಮತ್ತು ಆರ್‌ಪಿಎಫ್ ಪರೀಕ್ಷೆಯಲ್ಲಿ ಬರ್ತಾ ಇರ್ತವೆ. ಭಾರತದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಮೊದಲ ಅಧ್ಯಕ್ಷರು ಅಂದರೆ ನಮ್ಮ ರಾಷ್ಟ್ರಪತಿಗಳು. ಸರಿಯಾದಂಥ ಉತ್ತರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಮತ್ತೊಂದು ಪ್ರಶ್ನೆ ಅವ್ರು ಕೇಳಿದಂಥದ್ದು ಲಕ್ನೋ ಯಾವ ನದಿಯ ದಡದಲ್ಲಿದೆ? ಮೋಸ್ಟ್ಲಿ ಇದು ನಾರ್ತ್ ಸೈಡ್ ಇರತಕ್ಕಂಥ ಆರ್‌ಪಿಎಫ್ ಪರೀಕ್ಷೆಯಲ್ಲಿ ಬಂದಿದಂಥ ಪ್ರಶ್ನೆ ಇರಬೇಕು. ಲಕ್ನೋ ನದಿ ಯಾವ ದಡದಲ್ಲಿದೆ? ಸರಿಯಾದಂಥ ಉತ್ತರ ಗೋಮತಿ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಅವಾಗವಾಗ ಕೇಳ್ತಾ ಇರ್ತಾರೆ. ಇನ್ನು ಕೇರಳದ ರಾಜಧಾನಿ ಯಾವುದು? ಕೇರಳದ ರಾಜಧಾನಿ ತಿರುವನಂತಪುರಂ. ರಾಜ್ಯ ಮತ್ತು ರಾಜಧಾನಿ, ಬೇರೆ ದೇಶಗಳ ಅಧ್ಯಕ್ಷರು, ಜೊತೆಗೆ ನಮ್ಮ ದೇಶದ ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟ್ರಿ. ನಮ್ಮ ಆರ್‌ಆರ್‌ಬಿ ಬೆಂಗಳೂರು ಸೈಡ್ ತಗೊಂಡ್ರೆ ಸ್ಟೇಟ್ ಕ್ಯಾಬಿನೆಟ್ ಬಗ್ಗೆನೂ ಕೂಡ ಪ್ರಶ್ನೆಗಳು ಆರ್‌ಆರ್‌ಬಿ ಮತ್ತು ಆರ್‌ಪಿಎಫ್ ಪರೀಕ್ಷೆಗಳಲ್ಲಿ ಕಂಪಲ್ಸರಿ ಬಂದೇ ಬರುತ್ತೆ. ಇನ್ನು ಮೇಜರ್ ಧ್ಯಾನ್ ಚಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸರಿಯಾದಂಥ ಉತ್ತರ ಹಾಕಿ. ಈ ಪ್ರಶ್ನೆ ಬಹಳಷ್ಟು ಸಲ ಆರ್‌ಪಿಎಫ್ ಅಲ್ಲಿ ಕೇಳಲಾಗಿದೆ. ಇನ್ನು ಪೋಲೋ ಆಟ ಆಡುತ್ತಿದ್ದಾಗ ಯಾವ ಚಕ್ರವರ್ತಿ ಮರಣ ಹೊಂದಿದನು? ಸೊ ಕುತುಬುದ್ದೀನ್ ಐಬಕ್. ಇದು ಸ್ಟೇಟ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಹಲವಾರು ಸಲ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಕ್ಕೆ ಬಂದಂಥ ವರ್ಷ? ಇದು ಕೂಡ ನಮ್ಮ ಟೆಕ್ಸ್ಟ್ ಬುಕ್ಕಿಂದ ನಾವು ಓದ್ಕೊಂಡ್ಬಂದಿರ್ತಕ್ಕಂಥ ಪ್ರಶ್ನೆ. ಕೆಲವೊಂದು ಸಲ ಇದು ಕೂಡ ಅಪಿಯರ್ ಆಗುತ್ತೆ ಎಕ್ಸಾಮ್ಸಲ್ಲಿ. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಂಥ ವರ್ಷ ಆಗುತ್ತೆ. ಯುನೆಸ್ಕೋ ಕಿಂಗ್ ಸೇನ್ ಜೋಂಗ್ ಪ್ರಶಸ್ತಿ 2009ರಲ್ಲಿ ಯಾವ ಭಾರತೀಯ ವೃತ್ತಪತ್ರಿಕೆಗೆ ನೀಡಲಾಯಿತು? ಇದು ಒಂದು ಸ್ವಲ್ಪ ಮೊದಲನೇದಾಗಿ ಇದು ಬಹಳ ಅಪರೂಪದ ಪ್ರಶ್ನೆ. 2009 ಕರೆಂಟ್ ಅಫೇರ್ಸಿಂದ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಯುನೆಸ್ಕೋ ಕಿಂಗ್ ಸೇನ್ ಜೋಂಗ್ ಪ್ರಶಸ್ತಿ 2009ರಲ್ಲಿ ಭಾರತದ ಯಾವ ವೃತ್ತಪತ್ರಿಕೆಗೆ ಅಂದರೆ ನ್ಯೂಸ್ ಪೇಪರ್ಗೆ ಕೊಡಲಾಗಿತ್ತು ಅಂತ ಪ್ರಶ್ನೆನ ಕೇಳಲಾಗಿತ್ತು. ಖಬರ್ ಲಹರಿಯಾ ಅನ್ನೋ ಒಂದು ಪತ್ರಿಕೆಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿತ್ತು. ಇನ್ನು ದ್ರಾಕ್ಷಿ ಉತ್ಪಾದನೆಗೆ ಅತ್ಯಂತ ಹೆಸರುವಾಸಿಯಾದಂಥ ನಗರ ಯಾವುದು? ಸರಿಯಾದಂಥ ಉತ್ತರ ನಾಸಿಕ್. ಇತ್ತೀಚೆಗೆ ಭಾರತೀಯ ಕರೆನ್ಸಿಯ ನೋಟುಗಳನ್ನು ಬಳಕೆ ಮಾಡೋದನ್ನು ಮಾಡಿದಂಥ ದೇಶ ಯಾವುದು ಅಂತಲೂ ಕೂಡ ಕೇಳಲಾಗಿತ್ತು. ಸೊ ನೇಪಾಳ. ಇದು ಇತ್ತೀಚಿನ ರೀಸೆಂಟ್ ಕರೆಂಟ್ ಅಫೇರ್ಸ್. ರಾಷ್ಟ್ರೀಯ ಹೆದ್ದಾರಿ ಬಗ್ಗೆನೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ರೈಲ್ವೇಸಲ್ಲಿ ಡೆಫಿನೆಟ್ಲಿ
ಸ್ಟೇಟ್ ಹೈವೇಸ್ ಮತ್ತು ನ್ಯಾಷನಲ್ ಹೈವೇಸ್ ಬಗ್ಗೆ ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ. ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ದಿನದಂದು ಭಾರತವನ್ನು ಹೊರತುಪಡಿಸಿ ಬೇರೆ ಯಾವ ದೇಶ ಸ್ವಾತಂತ್ರ್ಯವನ್ನು ಆಚರಿಸಿಕೊಳ್ಳುತ್ತದೆ? ಸೊ 1948ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ಮುಂದಿನ ವರ್ಷದಿಂದ ಅದೇ ದಿನ ಆಗಸ್ಟ್ 15ರಂದು ರಿಪಬ್ಲಿಕ್ ಆಫ್ ಕೊರಿಯಾ ಅಂದರೆ ಕೊರಿಯಾ ದೇಶ ಸ್ವಾತಂತ್ರ್ಯವನ್ನು ಆಚರಿಸ್ಕೊಳ್ತದೆ. ಸೇಮ್ ಆಗಸ್ಟ್ 15ನೇ ತಾರೀಕು ಎರಡು ದೇಶಗಳು ಸ್ವಾತಂತ್ರ್ಯವನ್ನು ಆಚರಿಸ್ಕೊಳ್ತವೆ. ಇನ್ನು ಸ್ವಾಮಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂಥವರು, ಇದು ರೇರೆಸ್ಟ್ ಪ್ರಶ್ನೆಗಳು, ಸಮಾಜಗಳ ಬಗ್ಗೆ RRBಸಲ್ಲಿ ಅವಾಗ ಬರ್ತವೆ, ತುಂಬ ರೇರ್ ಇದು. ಸರಿಯಾದಂಥ ಉತ್ತರ ದಯಾನಂದ ಸರಸ್ವತಿ ಅವರು. ಆ್ಯಂಡ್ ಕ್ಯಾಬಿನೆಟ್ ಕಾರ್ಯದರ್ಶಿಗಳ ಬಗ್ಗೆ ಭಾರತದ ಪ್ರಸ್ತುತ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ದಾರೆ, ಪ್ರದೀಪ್ ಕುಮಾರ್ ಸಿನ್ಹಾ. ವಿಶ್ವದ ಅತ್ಯಂತ ದೊಡ್ಡ ಮಸೀದಿ ಯಾವುದು ಅಂತ ಕೇಳಿದ್ದಾರೆ, ಅಲ್ ಹರಾಮ್ ಮಸೀದಿ. ಇದಿಷ್ಟು ನನಗೆ ಸಿಕ್ಕಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಮತ್ತು ಕೆಲವೊಂದಿಷ್ಟು ಕ್ಲೂಗಳನ್ನ ನಾನು ಕೊಟ್ಟಿದ್ದೀನಿ, ಯಾವ್ಯಾವ ಪ್ರಶ್ನೆಗಳನ್ನು ರಿಪೀಟ್ ಮಾಡ್ತಾರೆ ಅಂತ. ಸೊ ಇದರ PDF ಏನಾದ್ರು ನಿಮಗೆ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ PDF ಅನ್ನು ಕೊಟ್ಟಿರ್ತೀನಿ. ಈ ವಿಡಿಯೋದ ಟೈಟಲ್ ಬಾರ್ನ ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಬ್ಲೂ ಕಲರಲ್ಲಿ PDF ಅಂತ ಇರುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.